ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿನ್ನೆ ನಿಫ್ಟಿ 170 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 414 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 566 ಪಾಯಿಂಟ್ಸ್ ಪಾಸಿಟಿವ್ ಆಗಿರೋದನ್ನ ನೋಡ್ಬೋದು. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿದೆ, ಸೂಪರ್ ಬುಲಿಶ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ +2.31% ನ ಪಾಸಿಟಿವ್ ನ ನೋಡಬಹುದು. ಸೊ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಅನ್ಕೋಬಹುದು. ನಂತರದಲ್ಲಿ ಗಿಫ್ಟ್ ನಿಫ್ಟಿ ಮತ್ತು ಗೋಲ್ಡ್ ಬಿ ಸಿಲ್ವರ್ ಬಿಸ್ ಬಗ್ಗೆ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. ಪ್ರೀ ಕೋವಿಡ್ ಲೆವೆಲ್ 6500 ಪ್ರೈಸ್ ಗಿಂತ ಕೆಳಗಡೆ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಬುಲಿಶ್ನೆಸ್ ಕಮೋಡಿಟಿ ಮಾರ್ಕೆಟ್ ಅಂತ ಅಂದ್ಬಿಟ್ಟು. ಸೊ ಕ್ರೂಡ್ ಆಯಿಲ್ ಬುಲಿಶ್ನೆಸ್ ಇದೆ, ಸೊ ಡೇಟಾ ಇಸ್ ಬುಲಿಶ್. ನಂತರದಲ್ಲಿ ನಿನ್ನೆ ನಿಫ್ಟಿ 50 ಚಾರ್ಟ್ ನ ನೋಡೋಣ ನಾವು. ಸೊ ನಿಫ್ಟಿ 50 ಚಾರ್ಟ್ ನ ನಾವು ನೋಡೋದಾದ್ರೆ ನೋಡಿ, ನಿಫ್ಟಿ 50 ಚಾರ್ಟ್ ನ ನೋಡಿದಿ. ನಾನು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ, 2 ರೆಡ್ ಕ್ಯಾಂಡಲ್ ಬಂದ್ರೂ ಕೂಡ ಇವತ್ತು ಬುಲ್ಲಿಶೇ ಇರುತ್ತೆ ಮಾರ್ಕೆಟ್ ಮತ್ತು 26,000 ಇಸ್ ದ ಟಾರ್ಗೆಟ್ ಅನ್ಬಿಟ್ಟು. ನೋಡಿ, ನಿನ್ನೆ ಕ್ಯಾಂಡಲ್ ಹೈ ಎಲ್ಲಿದೆ ನೋಡಿ, 26,000 ಟಚ್ ಆಗಿದೆ. ಇದು ಕರೆಕ್ಟ್ ಆಗಿ ನೀವು ನಾಲೆಜ್ ನ ಗೇನ್ ಮಾಡ್ಕೋಬೇಕಾಗಿರೋದು, ಆಯ್ತಾ. ಸೊ ನಿನ್ನೆ ನಾವು ಒಂದು ಕ್ಯಾಂಡಲ್ ನ ನೋಡಿದ್ರೆ ಒಂದು ಗ್ಯಾಪ್ ಅಪ್ ಆಗಿ ನಂತರ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ನ ಮಾಡ್ಕೊಂಡು ಹೋಗಿದ್ನ ನೋಡ್ಬೋದು. ನಂತರದಲ್ಲಿ 26,000ದಿಂದ ರಿಜೆಕ್ಟ್ ಆಗಿ ಒಳ್ಳೆ ಕನ್ಸಾಲಿಡೇಟ್ ಆಗಿರೋ ಮಾರ್ಕೆಟ್ ನ ನೀವು ನೋಡ್ಬೋದು. ಸೊ ನೀವೊಂದು ಪ್ಯಾಟರ್ನ್ ನ ನೋಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗಿದೆ ಮಾರ್ಕೆಟ್. ಸೊ ಒಂದು ಬುಲ್ಲಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ, ಅರ್ಥ ಆಯ್ತಾ. ಸೊ ಇನ್ನು ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಸ್ ನ ನೋಡಬಹುದು. ಸೊ ಡೇ ಎಂಡೆಡ್ ವಿತ್ ಬುಲ್ಲಿಶ್, ಆಯ್ತಾ. ಸೊ ನಿಫ್ಟಿ 50 ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಇಸ್ ಬುಲ್ಲಿಶ್. ಇನ್ನು ಸೆಕ್ಟರ್ ವೈಸ್ ನೋಡೋದಾದ್ರೆ ನಿಫ್ಟಿ 80 ಪಾಸಿಟಿವ್ ಆಗಿದೆ, ಬ್ಯಾಂಕ್ಸ್ ಪಾಸಿಟಿವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ, ಆಟೋ ಸೆಕ್ಟರ್ ಪಾಸಿಟಿವ್, ಮೆಟಲ್ ಸೆಕ್ಟರ್ ಪಾಸಿಟಿವ್. ಸೊ ನಾವು ನೋಡೋ ಮೇಜರ್ ಸೆಕ್ಟರ್ಗಳು ಪಾಸಿಟಿವ್. ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋದಲ್ಲಿ ಸೆಂಟಿಮೆಂಟ್ ಬುಲಿಶ್ ಇದೆ, 1637 ಕಂಪನಿಗಳು ಪಾಸಿಟಿವ್ ಆಗಿರೋದ್ರಿಂದ. ಇನ್ನು ನಿಫ್ಟಿ 50 ಬರೋದಾದ್ರೆ ನಿಫ್ಟಿ 50 36 ಕಂಪನಿಗಳು ಪಾಸಿಟಿವ್ ಆಗಿದೆ, ಬುಲಿಶ್ ಸೆಂಟಿಮೆಂಟ್. 9 ಕಂಪನಿಗಳು ಪಾಸಿಟಿವ್ ಆಗಿದೆ ನಿಫ್ಟಿ ಬ್ಯಾಂಕಿನಲ್ಲಿ, ಬುಲಿಶ್ ಸೆಂಟಿಮೆಂಟ್. ಇನ್ನು ಆಪ್ಷನ್ ಚೈನಿಗೆ ಬರೋದಾದ್ರೆ ನೋಡಿ, ಇವತ್ತು ಮಂತ್ಲಿ ಎಕ್ಸ್ಪೈರಿ, ಅಕ್ಟೋಬರ್ ಮಂತ್ಲಿ ಎಕ್ಸ್ಪೈರಿ ಜೊತೆಗೆ ಇವತ್ತು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಸೊ ಇನ್ನು ಉಳಿದಿದ ಎಲ್ಲಾ ಎಕ್ಸ್ಪೈರಿನೂ ಇವತ್ತಿರುತ್ತೆ, ಆಯ್ತಾ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರ್ಬೋದು, ನಿಫ್ಟಿ 50 ಎಕ್ಸ್ಪೈರಿ ಆಗಿರ್ಬೋದು, ಮತ್ತೆ ಎಲ್ಲ ಸ್ಟಾಕ್ಸ್ ಎಕ್ಸ್ಪೈರಿ ಇರುತ್ತೆ. ಸೊ ಹಾಗಾಗಿ ಇವತ್ತು ಏನಾಗಿರ್ಬೋದು ನೋಡೋಣ. ಸೊ ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ. ಡೇಟಾ ಇಸ್ ಬುಲಿಶ್. ಇನ್ ದ ಮನಿ ಪುಟ್ ಆಪ್ಷನ್ಸ್ ಎಲ್ಲ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಎಲ್ಲ ಆಗಿದೆ. ಡೇಟಾ ಇಸ್ ಬುಲಿಶ್. ಸೊ ಪುಟ್ ಸೆಲ್ಲರ್ಸ್ ಇದಾರೆ, ಕಾಲ್ ಬೈಯರ್ಸ್ ಇದಾರೆ. PCR ರೇಷಿಯೋಗೆ ಬರೋಣ. PCR ರೇಷಿಯೋ ನೀವು ನೋಡೋದಾದ್ರೆ 1.1 ಇದೆ. ಸೊ ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್. 1.5 ಮೇಲ್ಗಡೆ ಹೋದ್ರೆ ಓವರ್ ಬಾಟ್, 0.5 ಕೆಳಗಡೆ ಹೋದ್ರೆ ಓವರ್ ಸೋಲ್ಡ್ಸ್, ಅದನ್ನೇ ನಮ್ಮ ಕೈಯಲ್ಲಿ. ನಂತರದಲ್ಲಿ ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋದಾದ್ರೆ ನೋಡಿ, ರೆಸಿಸ್ಟೆನ್ಸ್ ಅಂತ ಯಾವ್ದು ಇರಲ್ಲ, ಯಾಕಂದ್ರೆ ಬುಲ್ಲಿಶ್ ಟ್ರೆಂಡ್ ಇರೋದ್ರಿಂದ ರೆಸಿಸ್ಟೆನ್ಸ್ ಅಂತ ಯಾವ್ದು ಇಲ್ಲ. ಆದರೆ ಸಪೋರ್ಟ್ ಸೈಡ್ ಇದೆ ನೋಡಿ, 25,900 ಇವತ್ತು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಯಾಕಂದ್ರೆ ಹೆಚ್ಚು ಪೊಸಿಷನ್ಸ್ ಆಡ್ ಆಗಿರೋದು ಇಲ್ಲೇ 25,900 ಸೊ 25,900 ಪೊಸಿಷನ್ಸ್ ಒಳಗೆ ಪುಟ್ ಸೆಲ್ಲರ್ಸ್ ಆಡ್ ಆಗಿರೋದ್ರಿಂದ ಸೊ ಡೇಟಾ ಬುಲ್ಲಿಶ್ ಆಗಿದೆ. ಇನ್ನು FIDI ಬಂದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ 55 ಕೋಟಿಯಷ್ಟು FIS ಸೆಲ್ ಮಾಡಿದ್ದಾರೆ, DIS 2,492 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ ಡೇಟಾ ಬುಲ್ಲಿಶ್. F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ FIS ಸೆಲ್ ಮಾಡಿದ್ದಾರೆ, ಆದರೆ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿರೋದನ್ನ ನೀವು ನೋಡಬಹುದು. ಸೊ ಸ್ಟಾಕ್ ಫ್ಯೂಚರ್ಸ್ ಬುಲ್ಲಿಶ್ ಆಗಿದೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ. ಸೊ ಕ್ಯಾಶ್ ಮಾರ್ಕೆಟ್ ಅಲ್ಲೂ ಕೂಡ ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು, ನೋಡೋಣ. ಸೊ ಓವರ್ ಆಲ್ ನೆಟ್ ಅಂತ ನೋಡೋದಾದ್ರೆ ಇವತ್ತು ಡೇಟಾ ಬುಲ್ಲಿಶ್ ಆಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ US ಫ್ಯೂಚರ್ಸ್ ನೋಡೋಣ. ಈಗ ನೋಡಿ, US 30 ಪಾಸಿಟಿವ್ ಆಗಿ ರನ್ ಆಗ್ತಾ ಇದೆ, ಅಥವಾ ನ್ಯೂಟ್ರಲ್ ಅನ್ಕೋಬಹುದು. US 500 ಕೂಡ ನ್ಯೂಟ್ರಲ್ ಆಗಿದೆ, US ಟೆಕ್ 100 ಕೂಡ ನ್ಯೂಟ್ರಲ್ ಆಗಿದೆ. ಸೊ ಮೂರು ಮದರ್ ಇಂಡಿಸಸ್ ನ್ಯೂಟ್ರಲ್ ನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಇನ್ನೇನು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಏನ್ ಸೆಂಟಿಮೆಂಟ್ಸ್ ಅಂತ ಏನಿಲ್ಲ. ಆದ್ರೆ ಕ್ಯಾಶ್ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗಿದೆ ನೋಡಿ, ಡೌ ಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್, ನಾಸ್ಡಾಕ್ ಕೂಡ ಪಾಸಿಟಿವ್ ಆಗಿದೆ. ಸೊ ಸೂಪರ್ ಬುಲಿಶ್. DAX ಪಾಸಿಟಿವ್, FTSE ಪಾಸಿಟಿವ್, CAC 40 ಕೂಡ ಪಾಸಿಟಿವ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಬರೋಣ. ನಿಕಾಯ್ ನೋಡಿ, ಇವಾಗ ಒಂದು ಫ್ಲಾಟ್ ಓಪನ್ ಆಗಿ ಒಂದು ಪ್ರಾಫಿಟ್ ಬುಕಿಂಗ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ನಂತರದಲ್ಲಿ ಹ್ಯಾಂಗ್ಸೆಂಗ್ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ನೀವು ಕೂಡ ನಿನ್ನೆ ಇವಾಗ ಒಂದು ಪ್ರಾಫಿಟ್ ಬುಕಿಂಗ್ ನಡೀತಾ ಇರೋದು ನೋಡಬಹುದು, ಅಥವಾ ನೆಗೆಟಿವ್ ಅಂತ ನೋಡಬಹುದು. ಸೊ ಡೇಟಾ ಇವತ್ತು ಮಿಕ್ಸ್ಡ್ ಡೇಟಾ ಆಗಿದೆ. ಇನ್ನು ನಾವು ADRC ಬರೋದಾದ್ರೆ ಇನ್ಫೋಸಿಸ್ ಏರಿಯಾ ನೆಗೆಟಿವ್, ವಿಪ್ರೋ ಏರಿಯಾ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್, ICICI ಬ್ಯಾಂಕ್ ನೆಗೆಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್ ಆಗಿರೋದನ್ನ ನೋಡಬಹುದು. ಸೊ ಡಿಮ್ಯಾಂಡ್ಸ್ ಕಮ್ಮಿ ಆಗಿದೆ.
ADRs ಅಲ್ಲಿ ಡಿಮ್ಯಾಂಡ್ಸ್ ಕಮ್ಮಿ ಆಗಿದೆ. ಸೊ ಇವತ್ತು ಇಂಪಾರ್ಟೆಂಟ್, ಹಾಗಾದ್ರೆ ಇದನ್ನೆಲ್ಲ ನೋಡ್ಕೊಂಡು ಇವತ್ತಿನ ಪ್ಲಾನ್ ಮಾಡೋಣ ಹೇಗಿರ್ಬೇಕು ಅಂತ. ಫಸ್ಟ್ ಅಕ್ಟೋಬರ್ ಫ್ಯೂಚರ್ ಮತ್ತು ನಿಫ್ಟಿ 50ನ ಕಂಪೇರ್ ಮಾಡಿ. ಸೊ ಅಕ್ಟೋಬರ್ ಫ್ಯೂಚರ್ ಪಾಸಿಟಿವ್ ಆಗಿದೆ, ಡೆರಿವೇಟಿವ್ ಸೆಗ್ಮೆಂಟ್ ಅಲ್ಲಿ ಬೈಯಿಂಗ್ ಏನ್ ನಡೀತಾ ಇದೆ. ಬ್ಯಾಂಕ್ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಅಲ್ಲೂ ಕೂಡ ನೀವು ಬೈಯಿಂಗ್ ಕಾಣ್ಬೋದು, 50 ಪಾಯಿಂಟ್ಸ್ ಪಾಸಿಟಿವ್. ನಿಫ್ಟಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ 30 ಪಾಯಿಂಟ್ಸ್ ಪಾಸಿಟಿವ್ ಕಾಣಿಸ್ತಾ ಇದೆ ಅಲ್ವಾ. 30 ಪಾಯಿಂಟ್ಸ್ ಪಾಸಿಟಿವ್ ಕಾಣಿಸ್ತಾ ಇದೆ. ಸೊ ಮೈಲ್ಡ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಬಗ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಮಾತಾಡ್ಲೇಬೇಕು. ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಮತ್ತೆ ಸಿಲ್ವರ್ ಹ್ಯೂಜ್ ಸೆಲ್ ಆಫ್ ಆಗಿದೆ, ಹ್ಯೂಜ್ ಸೆಲ್ ಆಫ್ ಆಗಿದೆ. ಸೊ ಹಾಗಾಗಿ ಇವತ್ತು ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಇನ್ನೂ ಡೌನಿಗೆ ಬರಬಹುದು ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡಬಹುದು. ಆಯ್ತಾ. ಸೊ ಅದನ್ನ ನಾನು ಮಾತಾಡ್ತೀನಿ ನೋಡಿ, ಮಾತಾಡೋಣ ಇವತ್ತು ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಬಗ್ಗೆ. ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಬಗ್ಗೆ ನೋಡೋದಾದ್ರೆ, ನಿಮಗೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಎಲ್ಲಿದೆ ಗೋಲ್ಡ್ ಬೀಸ್ ಅಲ್ಲಿ ಇವತ್ತು ಸ್ಟೊಕ್ಯಾಸ್ಟಿಕ್ RSI ನೋಡೋಣ. ಸೊ 0 ಹತ್ರ ಇದೆ, ಇದು ಒಳ್ಳೆ ಟೈಮ್ ಅಂತ ನಿಮ್ಮ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್, ನಿಮ್ಮ ಸೆಬಿ ರಿಜಿಸ್ಟರ್ಡ್ RA ಹತ್ರ ಅಥವಾ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಹತ್ರ ನೀವು ಕನ್ಸಲ್ಟ್ ಮಾಡ್ಕೊಳ್ಳಿ. 0 ಹತ್ರ ಬಂದಾಗ ಒಳ್ಳೆ ಬುಲ್ಲಿಶ್ ರ್ಯಾಲಿ ಆಗೋ ಚಾನ್ಸಸ್ ಇದೆ. ಇನ್ನು ಕೆಳಗೆ ಬರಬೇಕು. ಈ ಝೋನಿಗೆ ಬಂದಾಗ ಮಾರ್ಕೆಟ್ 95 ಈ ಝೋನಿಗೆ ಬಂದಾಗ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಬೈ ಮಾಡೋದಕ್ಕೋಸ್ಕರ. ಲಾಂಗ್ ಟರ್ಮಿಗೋಸ್ಕರ ನೋಡ್ತಾ ಇದ್ದೀರಾ, ಒಳ್ಳೆ ಆಪರ್ಚುನಿಟಿಗಳು. ಮತ್ತು ಸಿಲ್ವರ್ ಕೂಡ ಹ್ಯೂಜ್ ರ್ಯಾಲಿ ಮಾಡಿತ್ತು, 180 ಹೋಗಿದ್ದ ನೀವು ನೋಡಬಹುದು. ಸಿಲ್ವರ್ ಬೀಸು ಇವಾಗ 138 ಇದೆ. 130 ಈ ರೇಂಜಿಗೆ ಬಂದ್ರೆ, ಇಲ್ಲಿ ನೋಡಿ 115, 120, 130 ಈ ರೇಂಜಿಗೆ ಬಂದ್ರೆ ಅಂದ್ರೆ ಒಳ್ಳೆ ಬೈಯಿಂಗ್ ಆಪರ್ಚುನಿಟೀಸ್ ಸಿಲ್ವರ್ ಅಲ್ಲೂ ಕೂಡ ಇರುತ್ತೆ. ಸೊ ಅಗೇನ್ ಹೇಳ್ತಾ ಇದ್ದೀನಿ, ನಾವು ಯಾವ್ದು ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಸೊ ನಾವು ಯಾವ್ದು ಅಡ್ವೈಸ್ ಮಾಡ್ತಾ ಇಲ್ಲ ನಿಮ್ಗೆ. ಇದ್ರ ಜೊತೆಗೆ ನಾವು ಇವಾಗ ನಿಫ್ಟಿ 50 ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ನೋಡಿ, ಫಸ್ಟ್ನೇದಾಗಿ ರೆಸಿಸ್ಟೆನ್ಸ್ 26,005 ಮೊದಲನೇ ರೆಸಿಸ್ಟೆನ್ಸ್, 26,104 ಎರಡನೇ ರೆಸಿಸ್ಟೆನ್ಸ್ ಮತ್ತು 26,277 ಆಲ್ ಟೈಮ್ ಹೈ ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗುತ್ತೆ. ಸಪೋರ್ಟ್ ಸೈಡ್ ಬರೋದಾದ್ರೆ 25,827 ಮೊದಲನೇ ಸಪೋರ್ಟ್, 25,718 ಎರಡನೇ ಸಪೋರ್ಟ್ ಮತ್ತು 25,508 ನಮ್ಮ ಮೂರನೇ ಸಪೋರ್ಟ್. ಸೊ ಇಲ್ಲಿ ಗ್ಯಾಪ್ಸ್ ಗಳು ನೋಡಿ. ಸೊ ನಿನ್ನೆ ಗ್ಯಾಪ್ ನ ಫಿಲ್ ಮಾಡಿಲ್ಲ, ಅಂದ್ರೆ ಶುಕ್ರವಾರದ ಕ್ಲೋಸ್ ನ ಮಾರ್ಕೆಟ್ ನಿನ್ನೆ ಫಿಲ್ ಮಾಡಿಲ್ಲ. ಸೊ ಗ್ಯಾಪ್ ಅಪ್ ಆಗಿ ಹೈಯರ್ ಹೈ ಫಾರ್ಮೇಶನ್ ಮಾಡ್ಕೊಂಡು 26,000 ರೀಚ್ ಆಗಿದ್ದು ನೋಡಬಹುದು ಹೊರತು ಆ ಗ್ಯಾಪ್ ನ ಫಿಲ್ ಮಾಡಿಲ್ಲ. ಸೊ 25,800 ಒಂದು ಗ್ಯಾಪ್ ಝೋನ್, ಇಲ್ಲಿ 26,178 ಒಂದು ಗ್ಯಾಪ್ ಝೋನ್. ಸೊ ಇವತ್ತು ಮಾರ್ಕೆಟ್ ಅಲ್ಲಿ ಎರಡೂ ಡೇಟಾ ನಮಗೆ ಕಂಬೈನ್ಡ್ ಆಗಿರೋದಕ್ಕೆ 26,000ನ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ 26,100 ಇದೆ ನೋಡಿ. ಈ R2 ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ನೀವಿಲ್ಲಿ ಇದೊಂದು ಬುಲ್ಲಿಶ್ ಫ್ಲಾಗ್ ಅಂತ ಪ್ಯಾಟರ್ನ್ ನಾವು ಕನ್ಸಿಡರ್ ಮಾಡ್ಕೋಬಹುದಲ್ವಾ. ನೋಡಿ, ಇದು ಯಾವ್ದೋ ಅಡ್ವೈಸ್ ಅಲ್ಲ, ಜಸ್ಟ್ ಅನಾಲಿಸಿಸ್. ಇವಾಗ ನಾವು ಒಂದು ಸ್ಕೇಲ್ ನ ಮಾರ್ಕ್ ಮಾಡ್ಕೊಂಡ್ರೆ, ಇಲ್ಲಿಂದ ಈ ಲೋ ಇಂದ ನಾವು ಏನಾದ್ರು ಒಂದು ಫ್ಲಾಗ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ ಅಂದ್ರೆ 180 ಪಾಯಿಂಟ್ಸ್ ಇಲ್ಲಿ ಬರುತ್ತೆ, ಕರೆಕ್ಟಾ. ಸೊ 180 ಪಾಯಿಂಟ್ಸ್ ಬುಲ್ಲಿಶ್ ರ್ಯಾಲಿ ಮಾಡುತ್ತೆ ಮಾರ್ಕೆಟ್ ಅಂತ ಅನ್ಕೊಂಡ್ರೆ, ಇದೇನಾದ್ರು ಬ್ರೇಕ್ಔಟ್ ಆದ್ರೆ, ಈ ಝೋನ್ ನ ಬ್ರೇಕ್ಔಟ್ ಆದ್ರೆ 180 ಪಾಯಿಂಟ್ಸ್ ಅಂದ್ರೆ ನಾವು ಎಲ್ಲಿ ಬರ್ತೀವಿ, 26,100 ಬರ್ತೀವಿ ಅಷ್ಟೇ. ಸಿಂಪಲ್ ಅಲ್ವಾ. ಸೊ ಅದಕ್ಕೋಸ್ಕರ ಈ R2 ನ ತುಂಬಾ ಇಂಪಾರ್ಟೆಂಟ್ ಝೋನ್ ಅಂತ ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಗ್ಯಾಪ್ ಝೋನ್ ಕೂಡ ಕೆಳಗಡೆ 25,800. ಸೊ ಫಸ್ಟ್ 15 ಮಿನಿಟ್ಸ್ ಹೈ ಮತ್ತು ಲೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 26,000 ಮೇಲ್ಗಡೆಗೆ ಏನಾದ್ರು ಗ್ಯಾಪ್ ಅಪ್ ಇತ್ತು ಅಂತ ಹೇಳಿದ್ರೆ 26,100 ಮಾರ್ಕೆಟ್ಗೆ ಒಂದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಇನ್ನು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ಯಾವ್ದು ಇನ್ವೆಸ್ಟ್ ಮಾಡೋಕೆ ಅದು ಇಲ್ಲ, ಮಾರ್ಕೆಟ್ ಓವರ್ ಬಾಟ್ ಝೋನ್ ಅಲ್ಲಿ ಇದೆ, ನೀವು ವೇಟ್ ಮಾಡ್ಲೇಬೇಕು. ನಿಮ್ಮ ಪ್ರಾಫಿಟ್ ಇದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.